ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ಸೋರೆಕಾಯಿಯಿಂದ ಪಾಯಸ ಮಾಡೋದನ್ನು ತೋರಿಸ್ತೆ. ಇದನ್ನು ನಮ್ಮ ಹವ್ಯಕ ಭಾಷೆಯಲ್ಲಿ ಹಾಲ್ಗುಂಬಳಕಾಯಿ ಹೇಳ್ತಾ ಹಾಲು ಸೋರೆಕಾಯಿ ಹೇಳಿ ಕೂಡ ಹೇಳ್ತಾ. ಬಟ್ ಪಾಯಸ ಮಾತ್ರ ಅದ್ಭುತವಾಗಿರ್ತು. ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಇಷ್ಟಂತೂ ಗ್ಯಾರಂಟಿ. ನೋಡಿ, ನಾನಿಲ್ಲಿ ಒಂದು ಹಾಲು ಸೋರೆಕಾಯಿಯನ್ನು ತಗೊಂಡೆ. ಅದನ್ನು ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದಿಟ್ಕೊತಿದ್ದೆ. ಈ ಹಾಲು ಸೋರೆಕಾಯಿಂದ ದೋಸೆ, ಸೆಟ್ ದೋಸೆ, ನೀರು ದೋಸೆ, ಇಡ್ಲಿ, ಚಟ್ನಿ, ಪಲ್ಯ ಎಷ್ಟೊಂದು ಐಟಮ್ ಮಾಡ್ತಾ. ಆಮೇಲೆ ಈವನ್ ಹಲ್ವಾ ಕೂಡ ಮಾಡ್ತಾ. ಎಲ್ಲವೂ ಕೂಡ ಅತ್ಯದ್ಭುತವಾಗಿರ್ತು. ನನ್ನ ಚಾನಲಲ್ಲಿ ಕೆಲವೊಂದು ದೋಸೆ ಐಟಮೆಲ್ಲ ಹಾಕಿದ್ದೆ, ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿಪ್ಪು ತಿರುಳನ್ನು ತೆಗೆದಿಟ್ಕೊಳ್ಳೋ. ಈ ಮಧ್ಯದಲ್ಲಿಪ್ಪು ತಿರುಳನ್ನು ವೇಸ್ಟ್ ಮಾಡೋ ಕೆಲಸ ಇಲ್ಲ. ಇದನ್ನು ದೋಸೆಗೂ ಸಹ ಯೂಸ್ ಮಾಡ್ಲಿಕ್ಕೂ, ಇಲ್ಲ ಅಂದರೆ ಇದರಿಂದ ಚಟ್ನಿ ಸಹ ಮಾಡ್ತಾ ಹಸಿಮೆಣಸಿನ್ಕಾಯನ್ನು ಹಾಕಿ. ನೋಡಿ, ನಾನು ಈ ತಿರುಳನ್ನೆಲ್ಲ ತೆಗೆದಿಟ್ಕೊಂಡೆ. ಇದನ್ನು ಈಗ ಹೋಳು ಮಾಡ್ಕೊತಿದ್ದೆ. ಈ ಸೋರೆಕಾಯಿನ ರಸನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 21 ದಿನ ಕುಡಿದ್ರೆ ಹಾರ್ಟ್ನಲ್ಲಿಪ್ಪು ಬ್ಲಾಕೇಜ್ ಸಹ ವಾಸಿ ಆಗ್ತೋಳು ಹೇಳ್ತಾ. ಹಾಗಾಗಿ ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ವಾರದಲ್ಲಿ ಒಂದು 3-4 ಸಾರಿ ಈ ಸೋರೆಕಾಯಿ ಜ್ಯೂಸನ್ನು ಕುಡಿಲೇಬೇಕು. ಹಾರ್ಟ್ ಪ್ರಾಬ್ಲಮ್ ಇಲ್ಲದಿದ್ದರೂ ಸಹ ಈ ಸೋರೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರದೇ ಇದ್ದಂಗೆ ತಡೆಯಲಕ್ಕು. ನೋಡಿ, ಈ ರೀತಿ ಹೋಳುಗಳನ್ನಾಗಿ ಮಾಡಿಟ್ಕೊಂಡೆ. ಈ ತಿರುಳನ್ನು ನಾನು ದೋಸೆಗೆ ಹಾಕ್ತೆ. ಈಗ ನೀರನ್ನು ಇಟ್ಕೊಂಡು ಒಲೆ ಮೇಲೆ ಅದಕ್ಕೆ ಕಟ್ ಮಾಡಿದಂತಹ ಸೋರೆಕಾಯಿ ಹೋಳುಗಳನ್ನು ಸೇರಿಸ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳವು. ಈಗ ಮುಚ್ಚಿ ಬೇಯಿಸಲಿಡುವ. ಇದು ಬೇಯ್ತಾ ಇರಲಿ. ಅಲ್ಲಿ ತನಕ ಒಂದು 1/4 ಸೌಟ್ನಷ್ಟು ಬಾಸುಮತಿ ಅಕ್ಕಿಯನ್ನು ಚೊಕ್ಕ ಮಾಡಿ ತೊಳೆದು ನೆನೆಸಿಟ್ಕೊಳ್ಳೋ. ಬಾಸುಮತಿ ಅಕ್ಕಿ ಇಲ್ಲ ಅಂದರೆ ಸೋನಾ ಮಸೂರಿ ಅಕ್ಕಿನೂ ನೆನೆಸಿಟ್ಕೊಂಡ್ರೆ ಅಡ್ಡಿಲ್ಲ. 15 ನಿಮಿಷ ಆಯಿತು. ಈಗ 15 ನಿಮಿಷ ಆದಮೇಲೆ ಅಕ್ಕಿಯನ್ನಷ್ಟೇ ತಗೊಂಡು ಮಿಕ್ಸಿಲಿ ಸ್ವಲ್ಪ ರವೆ ಥರ ತರಿಯಾಗಿ ಬೀಸ್ಕೊಬರೋ. ನೋಡಿ, ಈ ರೀತಿ ತರಿಯಾಗಿರೋ ನಂತರ ಈಗ ಇದು ಬೆಂದು ಸೋರೆಕಾಯಿ ಅರ್ಧ ಬೆಂದು ಕೂಡ ಈ ಬೀಸೋದನ್ನು ಹಾಕಿ ಹೀಗೆ ತೊಳಸ್ತಾನೇ ಇರೋ. ಯಾಕೆಂದರೆ ಅಡಿ ಹಿಡಿಯುವಂತಹ ಚಾನ್ಸಸ್ ಇರ್ತು. ತಳ ಹಿಡಿಯಾಗಿದ್ದಂಗೆ ಈ ರೀತಿ ತೊಳಸ್ಕೊತಾ ಇರೋ. ಈಗ ಒಂದು ಸ್ವಲ್ಪ ಕಾಯಿ ತುರಿ ತಗೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ನೀರು ಹಾಕಿ ಬೀಸ್ಕೊಂಬರೋ. ನುಣ್ಣಗೆ ಬೀಸ್ಕೊಬಂದ್ರೆ ಸಾಕು. ಕೆಲವ್ರು ಕಾಯಿ ಹಾಲು ತೆಗೆದು ಹಾಕ್ತಾ. ನೀವು ಕಾಯಿ ಹಾಲು ತೆಗೆದು ಹಾಕೋದಿದ್ರು ಹಾಕೊಳ್ಳಡ್ಡಿಲೆ. ಮಧ್ಯ ಕೈ ಆಡಿಸ್ತಾನೆ ಇರೋ, ಇಲ್ಲಾಂದರೆ ಅಡಿಗೆ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರ್ತು. ನೋಡಿ, ಈಗ ದಪ್ಪಾಗಿ ಬಂದು ಈ ಅಕ್ಕಿ ಎಲ್ಲ ಬೆಂದು ಹಾಕೋದು. ಈಗ ನಾನು ಬೆಲ್ಲ ಹಾಕಿ ಮಾಡ್ತಿದ್ದೆ ಪಾಯಸನ. ನಿಂಗೋ ಬೇಕಾದರೆ ಸಕ್ಕರೆ ಹಾಕು ಮಾಡೋಲಡ್ಡಿಲೆ. ನೋಡಿ, ಬೆಲ್ಲ ಕರಗಿಸ್ಕೊಳ್ಳೋ. ಬೆಲ್ಲದಲ್ಲಿ ತುಂಬಾ ಕಸ ಇರ್ತು ಇತ್ತೀಚೆಗೆ. ಸೊ ಬೆಲ್ಲನ ಕರಗಿಸ್ಕೊಂಡು, ನೋಡಿ ಈ ರೀತಿ ಕಸ ಕಾಣ್ತಾಯಿದ್ದು. ಬೆಲ್ಲ ಕರಗಿಸ್ಕೊಂಡು ಅದನ್ನು ಸ್ವಲ್ಪ ಸೋಸ್ಕೊಳ್ಳೋ. ನೋಡಿ, ಈ ರೀತಿ ಬೆಲ್ಲ ಕರಗಿದ್ದು. ಈಗ ನಾನು ಸೋಸ್ಕತ್ತೆ. ಈಗ ನೋಡಿ, ಈ ರೀತಿ ಬೆಲ್ಲ ಶೋಧಿಸ್ಕೊಳ್ಳೋ. ಕಸ ಎಲ್ಲ ಅದರಲ್ಲೇ ಉಳ್ಕೊಂತು. ನಂತರ ಚೆನ್ನಾಗಿ ಇದನ್ನು ಸೌಟಲ್ಲಿ ತಿರುಗಿಸಿ ಮಿಕ್ಸ್ ಮಾಡೋ. ಈಗ ಬೀಸಿದ ತೆಂಗಿನಕಾಯಿ ಪೇಸ್ಟನ್ನು ಈ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸು. ಇದೇ ರೀತಿ ನಂಗೆ ಸೌತೆಕಾಯಿ ಪಾಯಸನೂ ಮಾಡ್ತಾ. ಈ ರೀತಿ ಹೋಳುಗಳನ್ನು ಹಾಕಿ ಮಾಡೋ ಪಾಯಸಕ್ಕೆ ಕೊಟ್ಲು ಪಾಯಸ ಹೇಳ್ತಾ, ಗೆಣಸಿನ ಪಾಯಸ, ಹೀಗೆ ರಾಶಿ ನಮ್ಮನೆ ಪಾಯಸ ಮಾಡ್ತಾ ನಂಗಳು ಹವ್ಯಕರಲ್ಲಿ. ಅದಕ್ಕೆ ಕೊಟ್ಲು ಪಾಯಸ ಹೇಳ್ತಾ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋ. ಈಗ ಸ್ವಲ್ಪ ಗಟ್ಟಿ ಆಯಿತು. ನಂತರ ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರೋ. ತೀರಾ ದಪ್ಪಾದರೂ ಚಲೋ ಆಗ್ತಿಲ್ಲ ಪಾಯಸ. ಕಾಯನ್ನು ಜಾಸ್ತಿನೂ ಹಾಕೊಳ್ಳೋಕ್ಕಾಗ. ಸ್ವಲ್ಪ ಕಾಯಿ ಹಾಕಿದ್ರೆ ಪಾಯಸ ತುಂಬಾ ರುಚಿ ಬಂತು. ಖಂಡಿತವಾಗ್ಲೂ ನೀವು ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ಈ ಬಾಸುಮತಿ ಎಲೆ, ನಾನು ಲಾಸ್ಟ್ ಟೈಮು ಹೇಳಿದ್ದೆ ಬಾತಿಗೆಲ್ಲ ಹಾಕ್ತಾಳಿ. ಸಣ್ಣಕ್ಕೆ ಎಲೆಗಳು ಹೇಳ್ತಾ ಇದನ್ನು ಹವ್ಯಕ ಭಾಷೆಯಲ್ಲಿ. ಇದನ್ನು ಒಂದು ಸ್ವಲ್ಪ ಆವಾಗ ಪಾಯಸ ಘಮ 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 ಗುಡ್ತು. ಇದ್ರ ಹಾಕಿದ್ರೆ ಕೆಲವರಿಗೆ ಏಲಕ್ಕಿ ಹಾಕ್ತಿವಿಲ್ಲೇ. ಬೇಕಾದರೆ ನೀವು ನೋಡಿ, ನನಗೆ 2 ಹಾಕಿದ್ರೆ ಇಷ್ಟ ಆಗ್ತು. ರುಚಿಗೆ ಒಂದು ಸ್ವಲ್ಪ ಚೂರು ಉಪ್ಪು ಹಾಕೋ. ಈಗ ಚೆನ್ನಾಗಿ ಕುದಿಸ್ಬಿಟ್ರೆ ಪಾಯಸ ರೆಡಿ ಆಗ್ತು. ಸಣ್ಣದ ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತು. ಬಟ್ ಹದ ಆಗ್ತು ಇಷ್ಟು ಮಾಡಿದ್ರೆ. ಈಗ ತುಪ್ಪದಲ್ಲಿ ಒಗ್ಗರಣೆ ಹಾಕೋ. ಒಂದು 3 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಷ್ಟು ಹಾಕ್ತಾಯಿದ್ದೆ ನಾನು. ನಿಂಗೋ ಬೇಕಾದರೆ ಬರೀ ಗೋಡಂಬಿ ದ್ರಾಕ್ಷಿನೂ ಹಾಕ್ಲಕ್ಕು. ಯಾಕೆಂದರೆ ಪಾಯಸಕ್ಕೆ ಒಂದು ಒಗ್ಗರಣೆ ಇದ್ರೇ ಭಾಳ ರುಚಿ ಆಗ್ತು.
ನೋಡಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೆ. ಇದು ಸ್ವಲ್ಪ ಬೆಂದ ಮೇಲೆ ಲಾಸ್ಟಲ್ಲಿ ದ್ರಾಕ್ಷಿ ಹಾಕಿದ್ರೆ ಸಾಕು. ನೋಡಿ ಈ ಪಾಯಸ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಂದು ಫುಲ್ ವಿಡಿಯೋ ನೋಡಾದಮೇಲೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂತು. ನೋಡಿ ಈಗ ಒಗ್ಗರಣೆ ಎಲ್ಲ ಬೆಂದು ಸ್ಟವ್ ಆಫ್ ಮಾಡಿ ಪಾಯಸಕ್ಕೆ ಇದನ್ನು ಹಾಕ್ತಾಯಿದ್ದೆ. ಯುಗಾದಿ ಹಬ್ಬಕ್ಕೆ ಈ ಪಾಯಸನೊಮ್ಮೆ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.